ಮನೆಯಂಗಳದಲ್ಲಿ ರಾಗ ಸಂಧ್ಯಾ, ಅದಕ್ಕೆ ವಿಶೇಷಣ ಹಲವು ರೀತಿಯೆಲ್ಲ ಕೊಟ್ಟಿದ್ದೆ ಮೊದಲೇ ನನ್ನ ಆಮಂತ್ರಣದಲ್ಲಿ. ಈ ಸುಂದರ ಪರಿಸರದ ಒಂದು ಸಂಧ್ಯಾ ಕಾರ್ಯಕ್ರಮದ ಸುಂದರ ಸಂಜೆಯನ್ನು, ಸುಶ್ರಾವ್ಯವಾದಂಥ ಸಂಗೀತವನ್ನು ಆಯೋಜಿಸಿ ಈ ಪ್ರಭಾಕರ್ ಹೆಗಡೆ ಹುಡೆಹದ್ದ ಈ ಕುಟುಂಬ ಮಾಡ್ತಿರುವಂಥ ಒಂದು ಈ ಕಾರ್ಯಕ್ರಮ ಎಷ್ಟು ರೀತಿಯಿಂದ ವಿಶಿಷ್ಟ ಅಂತಂದರೆ ಅದು ನನಗೆ ಬಹಳ ಸಂತೋಷವನ್ನು ನೀಡ್ತಿರುವಂಥ ಸಂದರ್ಭ. ಕಾರಣ, ನನಗೆ ಕಾರ್ಯಕ್ರಮ ಏರ್ಪಡಿಸ್ತಾ ಹೋಗುವಂಥ ಒಂದು ಕ್ರಿಯೆಯಲ್ಲಿ ನನಗೆ ಯಾವ ರೀತಿಯ ಒಂದು ಅಡೆತಡೆಗಳು ಏನಿರುವುದಿಲ್ಲ. ಆದರೆ ಅದಕ್ಕೆ ಪೂರಕವಾಗಿ, ಪ್ರೇರಕವಾಗಿ ನಮ್ಮನ್ನು ಪ್ರಚೋದಿಸುವಂಥ ನನ್ನ ಅಂತರಂಗದಲ್ಲಿ ನೀವು ಮಾಡಿ ಅಂತ ಹೇಳ್ತಾ ಹಿಂದುಗಡೆಯಿಂದ ಎಷ್ಟೆಲ್ಲ ಶಕ್ತಿಗಳು ನನ್ನನ್ನು ಹುರಿದುಂಬಿಸ್ತಾ ಇರುತ್ತೆ, ನನ್ನನ್ನು ಪ್ರೇರೇಪಣೆಗೊಳಿಸ್ತಾ ಇರುತ್ತೆ, ನನ್ನನ್ನು ತೊಡಗಿಸ್ಕೊಳ್ಳುವಂತೆ ನನ್ನ ಉತ್ಸಾಹವನ್ನು ಇಮ್ಮಡಿಸುತ್ತೆ. ಇದೆಲ್ಲ ವಿಷಯ ಬಂದಾಗ ನನಗೆ ಈ ಕುಟುಂಬದ ಒಂದು ವಿಶೇಷವಾದಂಥ ಪರಿಚಯ, ಆನಂತರ ಅನುಭವ ಇದೆಲ್ಲ ಒಂದು 2 ವರ್ಷದಿಂದ ಆಗ್ತಾಯಿದೆ. ಕಳೆದ ವರ್ಷ ನನ್ನ ಮಗ ಧನಂಜಯ ಬಂದು ಇಲ್ಲಿ ಹಾಡಿ ಹೋದ ಮೇಲೆ 1 ತಿಂಗಳವರೆಗೆ ಅದೇ ಸುದ್ದಿ, ಅಪ್ಪ ನಿಪ್ಪ ಹುಡೆಯತ್ತೆ ಮಾತ್ರ ನೀವು ನೋಡಬೇಕು. ಅಮ್ಮನಿಗೆ ಮತ್ತೊಮ್ಮೆ ನನ್ನ ಹತ್ರ ಒಮ್ಮೆ ಎಷ್ಟು ಪ್ರೀತಿ ಮಾಡಿಕೊಂಡ್ರು ಆ ಮನೆಯಲ್ಲಿ. ನನಗಂತೂ ಇಷ್ಟು ಖುಷಿ ಆಯಿತು ಅಂತ. ಅವನು ಎಲ್ಲ ಪ್ರಾರಂಭ ಆಗಲಿಕ್ಕೆ ಎಲ್ಲ ತಡ ಏನೇನು ಆಗಿದೆ ಆ ದಿವಸ, ಆದರೂ ಅವನು 10 ಸಲನೂ ಅದನ್ನೇ ಹೇಳ್ತಾ ಇದ್ದ. ಆಗಿಂದಲೇ ನನಗೆ ಅವನು ಹೇಳಿದ್ಮೇಲೆ ಇನ್ನೂ ಒಂಚೂರು ಇವರನ್ನು ಪರಿಚಯ ಮಾಡಿಸ್ಕೋಬೇಕು ಅಂತ ಭಾಳ ಆಸೆ ಇತ್ತು. ಅದೆಲ್ಲ ಕಾಲ ಕೂಡಿ ಬರಬೇಕು. ಈಗ ಸಂಗೀತದ ಪ್ರೇರೇಪಣೆಗೆ, ಪ್ರಚೋದನೆಗೆ ಈ ಒಂದು ಮನೆಯಲ್ಲಿಯೇ ಸಂಗೀತವನ್ನು ಏರ್ಪಡಿಸುವಂಥ ಸುಸಂದರ್ಭ ಅಥವಾ ಆ ಕಾರ್ಯ ಅಷ್ಟು ಸುಲಭ ಸಾಧ್ಯವಾದ್ದಲ್ಲ. ಆದರೆ ಅದನ್ನು ಮಾಡಲೇಬೇಕಾದಂಥ ಒತ್ತಡ ನಮ್ಮ ಶ್ರೀ ಪ್ರಭಾಕರ್ ಹೆಗಡೆಯವರಿಗೆ ಹೇಗೆ ಬಂತು ಹೇಳೋದು ನನಗೆ ಕುತೂಹಲ ಮೂಡಿಸಿತ್ತು. ನಾನು ಹೇಳಿದೆ ಅವರಿಗೆ, ನಾನು ಬರ್ತೀನಿ ನಿಮ್ಮ ಮನೆಗೆ, ಒಂದು ಇಡೀ ದಿವಸ ನಿಮ್ಮ ಹತ್ರ ಮಾತಾಡುವಷ್ಟು ನಿಮ್ಮ ಹತ್ರ ಕೇಳಬೇಕು ಅಂದರು. ಆಗ ಒಂದೇ ಮಾತು ಹೇಳಿದ್ರು, ನನ್ನ ಹತ್ರ ಕೇಳಲಿಕ್ಕೆ ನನಗೆ ಯಾವುದೂ ಇಲ್ಲ. ಆದರೆ ನಾನು ಅತ್ಯಂತ ಸಣ್ಣ ವಯಸ್ಸಿನಿಂದಲೂ ಯಾವುದೋ ರೀತಿಯಿಂದ ನನ್ನನ್ನು ಒಂದು ಕಲಾ ವಿಭಾಗದಲ್ಲಿ ತೊಡಗಿಸ್ಕೊಳ್ಬೇಕಂತ ಅದಮ್ಯವಾದ ಆಸೆ ನನ್ನ ಹೃದಯಾಂತರಾಳದಲ್ಲಿ ಇತ್ತು. ಆದರೆ ಅದಕ್ಕೆ ಕೌಟುಂಬಿಕವಾದಂತಹ ಸಮಸ್ಯೆಯಿಂದಾಗಿ ಅದನ್ನು ಮಾಡಲಿಕ್ಕಾಗಿಲ್ಲ. ಅದನ್ನು ಅದುಮೆ ಇಟ್ಕೊಂಡಿದ್ದೆ. ಅದನ್ನು ಪ್ರಕಟ ಮಾಡುವಲ್ಲಿ, ಅದನ್ನು ಸಾಫಲ್ಯಗೊಳಿಸುವಲ್ಲಿ ಈಗ ಒಂದು 3 ವರ್ಷದಿಂದ ಅದಕ್ಕೆ ಒಂದು ಹಾದಿ ಕಂಡುಕೊಂಡೆ. ಯಾಕೆಂದರೆ ಅವರು ಬೇರೆ ಕಡೆ ಹೋಗಿ ಸಂಗೀತ ಕೇಳಲಿಕ್ಕೂ ಸಮಸ್ಯೆ ಇದೆ. ಆದರೆ ಅವರಿಗೆ ಸಂಗೀತವನ್ನು ಕೇಳಿಸುವ ಹಂಬಲವಾದಾಗ ಇದೆಲ್ಲ ಸಾಧ್ಯ ಆಗುತ್ತೆ. ನಾವು ಕೇಳುವ ಹಂಬಲ ಎಲ್ಲರಿಗೂ ಇರ್ತದೆ, ಇನ್ನೊಬ್ಬರಿಗೂ ಕೇಳಿಸುವಾಗ ಅದು ಭಾಳ ದೊಡ್ಡ ಕಷ್ಟ ಕೆಲಸ ಆಗುತ್ತೆ. ಅದನ್ನು ಮಾಡ್ತಾಯಿದ್ದಾರೆ. ತಾನೊಂದು ಚಿತ್ರಕಾರ ಆಗಬೇಕು, ಅದಾದರೂ ಆಗೋಣ ಅಂತೇಳಿ ಯಾವುದೂ ಆಗಿಲ್ಲ. ಆದರೆ ಅದನ್ನು ಹೇಗೆ ಸಮಾಜಕ್ಕೆ ತನ್ನ ಒತ್ತಡವನ್ನು ಹೊರಹಾಕಿ ಹೇಳುವಲ್ಲಿ ಅವರ ಮಗ ಗಣಪತಿ ಹೆಗಡೆ, ಈಗ ನೋಡ್ತಾ ಇದ್ದೀನಿ ನಾನು ಆಗಿಂದ, ಇಂಥ ಅಪ್ಪನ ಮಗನ ನಾನು ನೋಡಿಲ್ಲ. ಅವ್ರಿಗೆ ಮುಖ ಒರೆಸ್ಲಿಕ್ಕೆ ಇವರು ಟವೆಲ್ ಕೊಡೋದು, ಇವರು ಮುಖ ಒರೆಸ್ಲಿಕ್ಕೆ ಅವ್ರು ಉಟ್ಕೊಳ್ಳೋದು. ಇದು ದೇವರಾಣೆ ಹೌದು, ಪ್ರಪಂಚದಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ ಬಾಂಧವ್ಯ, ಅದಕ್ಕೆ ಮೂಲಕವಾಗಿ ಅವರ ಎಲ್ಲ ಕೌಟುಂಬಿಕ ಒಂದು ವಿಷಯಗಳನ್ನು ನನ್ನ ಹತ್ರ ಹೇಳ್ಕೊಂಡವರು. ಹೇಗೆ ತಾನು ಹೆಣ್ಣು ಆಡದಿದ್ದರೂ 5 ಹೆಣ್ಣು ಮಕ್ಕಳನ್ನು ಧಾರೆ ಎರೆದೆ
ಇದೆಲ್ಲ ಇದಕ್ಕೆ ಸಂಬಂಧಪಟ್ಟದ ಹೊರತಾದ ವಿಷಯ, ನಾನು ಒಪ್ತೀನಿ. ಸಂಗೀತಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಅದೆಲ್ಲವರ ಪ್ರೀತಿಯನ್ನು ಒಟ್ಟುಗೂಡಿಸಿ ತನ್ನ ಹಂಬಲವನ್ನು, ತನ್ನ ಒಂದು ಅದಮ್ಯವಾದ ಆಕಾಂಕ್ಷೆಯನ್ನು ಎಲ್ಲವರಿಗೂ ಕೊಟ್ಟು ತನ್ನ ಮೂಲಕವಾಗಿ ತಾವು ಖುಷಿ ಪಡುವಂಥ ಪ್ರಭಾಕರ್ ಹೆಗಡೆಯವರನ್ನು ನೋಡಿದಾಗ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗುತ್ತೆ. ಧನ್ಯೋಸ್ಮಿ ಅಂತಾರಲ್ಲ, ಅಂಥವ್ರನ್ನ ನೋಡ್ಬೇಕು ನಾವು. ಪಾಪ ಅವನು ಬೆಂಗಳೂರಿಗೆ ಬಂದಾಗ 2 ಪ್ರೋಗ್ರಾಮ್ ಮಗನೊಟ್ಟಿಗೆ ಸಪ್ತಕ ಪ್ರೋಗ್ರಾಮಿಗೆ ಬಂದಿದ್ದರು. ಸಿರ್ಸಿಯಲ್ಲಿ ಅಶ್ವಿನಿ ಬಿಡೆ ಕಾರ್ಯಕ್ರಮಕ್ಕೆ ಅಲ್ಲಿ ಬಂದಿದ್ದರು. ಆಗೆಲ್ಲ ಅವರು ಹುಮ್ಮಸ್ಸು ನೋಡಬೇಕು. ಹೆಗಡೆರೆ ನೀವು ನಮ್ಮನೆಯಲ್ಲೊಂದು ಆಗಬೇಕು, ನನಗೂ ಅದೇ ಬೇಕಿತ್ತು. ಹಾಗಾಗಿ ಆ ಕಾರ್ಯಕ್ರಮ ಇಂದು ನಡೀತಾ ಇದೆ. ಆ ವಿಷಯದಲ್ಲಿ ನಾನು ಸಪ್ತಕದ ಪರವಾಗಿ ಮೊದಲನೇದಾಗಿ ಪ್ರಭಾಕರ್ ಹೆಗಡೆಯವರಿಗೆ ವಂದಿಸ್ತೇನೆ, ಅಭಿನಂದಿಸ್ತೇನೆ. ಅದಲ್ಲದೆ ತನ್ನ ಮೊಮ್ಮಗಳನ್ನು ನಮ್ಮ ಕೌಶಿಕ್ ಕೈತಾಳ್ ಹತ್ರ, ಯಾಕಂದರೆ ಅವರೆಲ್ಲ ನನ್ನ ಧನಂಜಯನ ಪ್ರಾಯದವರು, ಅವರಿಗೆಲ್ಲ ನಾನು ಏಕವಚನ ಹೇಳಲಿಕ್ಕೆ ತೊಂದರೆ ಇಲ್ಲ. ಕೌಶಿಕ್ ಕೈತಾಳವರ ಹತ್ರ ಅಭ್ಯಾಸಕ್ಕೆ ಹಾಕಿದ್ದಾರೆ. ಆಗಲೇ ಧನಂಜಯ ಹೇಳ್ದ, ತುಂಬ ಆ ಲೆಕ್ಕದಲ್ಲಿ ವಿಶೇಷವಾದ್ದು. ಆಮೇಲೆ ನಮ್ಮ ಕಾರ್ಯಕ್ರಮ ಮಾಡುವ ದಿಸೆಯಲ್ಲಿ ಯಾವ ದೊಡ್ಡ ಸಮಸ್ಯೆ ನನಗಿಲ್ಲ ಅಂತ ಹೇಳಿದ್ನಲ್ಲ, ಆದರೆ ಅದಕ್ಕೆ ಬೇಕಾದಷ್ಟು ಸಹಾಯವನ್ನು ಮಾಡುವಂಥವ್ರು ಸಿಗೋದು ಭಾಳ ಕಷ್ಟ. ಅದನ್ನು ನಮ್ಮ ಗಣಪತಿ ಹೆಗಡೆಯವರು ಸರ್ವ ರೀತಿಯಿಂದಲೂ ನನಗೆ ಬೆಂಬಲವಾಗಿ ನಿಂತು ಮಾಡೋಣ, ನೀವು ಏನು ಆಗ್ತದೋ ಹಾಗೆ ಮಾಡಿ ಅಂತೇಳಿ. ಆ ಸಮಯದಲ್ಲಿ ನನಗೆ ಒಂದು ವಿಷಯ ತಲೆಗೆ ಬಂತು. ನಮ್ಮ ಹಿರಿಯದ್ದು ವಿನಾಯಕ ಕಳೆದ ವರ್ಷ ನಾನು ಅವರನ್ನು ನಾಂದೇಡ್ ಮಹಾರಾಷ್ಟ್ರದಲ್ಲಿ ಹಾಡ್ಲಿಕ್ಕೆ ಕರ್ಕೊಂಡು ಹೋದಾಗ ತುಂಬ ನಾವು ಮಾತಾಡ್ತಾ ಅವನ ಮಕ್ಕಳಿದೆ ಈಗ ಹಾಡಿದ್ರಲ್ಲ, ಅವರ ವಿಡಿಯೋ ಎಲ್ಲ ಕ್ಲಿಪ್ಪಿಂಗ್ ತೋರಿಸ್ದ. ಖಂಡಿತ ಪ್ರತಿಭಾವಂತ ಮಕ್ಕಳು. ಅದನ್ನು ತಯಾರು ಮಾಡುವ, ಮುಂದುವರಿಸುವ ಹೊಣೆ ಮತ್ತು ಹೊಣೆಗಾರಿಕೆ ಎರಡೂ ನಮ್ಮ ವಿನಾಯಕನಿಗೆ ಸಮರ್ಥವಾಗಿದೆ. ಅದನ್ನು ಖಂಡಿತ ಆತ ಬೆಳಗಿಸ್ತಾನೆ. ಮಕ್ಕಳು ಬೆಳೀತಾರೆ. ನಿಮ್ಮ ಹುಡಿ ಹದ್ದದ ಫ್ಯಾಮಿಲಿ ಒಟ್ಟಿಗೆ ಹಿರಿಯ ಹದ್ದದ ಫ್ಯಾಮಿಲಿ ಈಗಲೇ ಅವನಿಂದಾಗಿ ಆಗಿದೆ, ಇನ್ನೂ ಹೆಚ್ಚಿನ ಕೀರ್ತಿಯನ್ನು ಗಳಿಸ್ತಾನೆ ಅಂತ ಹೇಳುವಂಥ ಮಕ್ಕಳು ಅವನ ಶಿಷ್ಯಂದಿರು ಪಡಿತಾರಂತ ಹೇಳುವಂಥ ಭರವಸೆ ನನಗಿದೆ. ಆ ಹುಡುಗನ ವಿಡಿಯೋ ಮಾಡಲಿಕ್ಕಾಗದೆ ಕೆಳಗೆ ಕೂತ್ಕೊಂಡೆ. ಯಾಕೆಂದರೆ ಅಷ್ಟು ಮಧುರವಾಗಿ ಹಾಡ್ತಾರೋ, ಮಾಡಲೇಬೇಕಂತ ತುಡಿತ ನನ್ನಲ್ಲಿ ಬಂತು. ಇನ್ನೂ ಭಾಳ ಉದ್ದ ಇದೆ ಅವರ ಪಯಣ. ಸಂಗೀತ ಭಾಳ ಸುಲಭ ಸಾಧ್ಯವಲ್ಲ, ಆದರೆ ಅದನ್ನು ಮಾಡ್ತಾರೆ. ಅದಕ್ಕೆ ಬೇಕಾದೆಲ್ಲ ಹಿನ್ನೆಲೆನ ದೇವರು ಅದಕ್ಕೆ ಒದಗಿಸಿದ್ದಾನೆ. ಇವತ್ತಿನ ಕಾರ್ಯಕ್ರಮ ಸಪ್ತಕದ 554ನೇ ಕಾರ್ಯಕ್ರಮ. ಮುಂದಿನ 26ಕ್ಕೆ ಬೆಳಗಾವಿಯಲ್ಲಿ 555ನೇ ಕಾರ್ಯಕ್ರಮ. ಬರೀ ಕಾರ್ಯಕ್ರಮ ಏರ್ಪಡಿಸ್ತಾ ಹೋಗಿಲ್ಲ ನಾನು. ಸಂಗೀತದ ಬೆಳವಣಿಗೆಗೆ ಪೂರಕವಾದಂಥ, ಪೋಷಕವಾದಂತಹ, ಅವಶ್ಯ ಇರುವಂತಹ 10 ಹಲವು ಕೆಲಸಗಳನ್ನು ಸಪ್ತಕ ಮಾಡ್ತಾಯಿದೆ. ಆಸಕ್ತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅದೇ ರೀತಿ ಸಂಗೀತೋಪಕರಣಗಳು, ಸಂಗೀತ ಶಾಲೆಗಳಿಗೆ ಬೇಕಾದಂಥ ಸಂಗೀತದ ಸಲಕರಣೆಗಳು, ಅದೇ ರೀತಿ ಬೇರೆ ಬೇರೆ ರೀತಿಯಾಗಿ ಒಂದು ಸಂಗೀತದ ಬೆಳವಣಿಗೆ ಏನು ಬೇಕೋ ಅದೆಲ್ಲವನ್ನು ಸಪ್ತಕ ಮಾಡ್ತಾಯಿದೆ ಅಂತ ನಾನು ಅಷ್ಟೇ ಹೇಳ್ತೀನಿ. ಅದಕ್ಕೆ ನಮ್ಮ ಒಂದು ಸಮಾಜನೂ ಅಥವಾ ನಮ್ಮ ಎಲ್ಲ ಸಂಗೀತ ಪ್ರಿಯರೋ ಅಥವಾ ಏನೋ ಹೆಗಡೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಅರ್ಥಕೊಂಡು ನನ್ನ ಬೆನ್ನಿನ ನಿಂತು ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಆಗ್ತಾಯಿದೆ. ಇದು ನನ್ನಿಂದಲ್ಲ, ಇದಕ್ಕೆ ಒಂದು ಅವ್ಯಕ್ತ ಶಕ್ತಿ. ಅದು ನಂಬಿದ್ದು ನಾನು ನನ್ನ ಆರಾಧ್ಯ ದೇವರಾದಂಥ ಯಡಗುಂಜಿ ಮಹಾಗಣಪತಿ. ಅದೊಂದು ಯಾವುದೋ ಶಕ್ತಿ ನಿಂತ್ಕೊಂಡು ನಡೀತಾ ಇದೆ. ಎಲ್ಲರೂ ಹೇಳ್ತಾರೆ ಹ್ಯಾಂಗೆ ಮಾಡ್ತೀರಿ ಅಂತ, ನನಗೂ ಗೊತ್ತಿಲ್ಲ, ನಡೀತಾ ಇದೆ. ಈ ಒಂದು ವಿಷಯವನ್ನು ನಾನು ಯಾಕೆ ಹೇಳ್ತೀನಿ, ಸಪ್ತಕ ಮತ್ತು ನಾನು ಹುಡಿಯದ್ದದ ಸಂಬಂಧ ಹೇಗೆ ಬಂತು ಅನ್ನೋಂಥ ಒಂದು ಶಕ್ತಿಯಲ್ಲಿ ನಾನು ಇದು ಹೇಳ್ತಾ ಇದ್ದೀನಿ. ಈಗ ನಾನು ಸಪ್ತಕದ ಪರವಾಗಿ ನನ್ನ ನೆನಪಿಗೋಸ್ಕರ ನಮ್ಮ ಪ್ರಭಾಕರ್ ಹೆಗಡೆಯವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು
ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೀನಿ. ಇಲ್ಲಿ ಹೊರಗಡೆ ಮಾಡ್ಬೇಕಂತ ಪಾಪ ಮನೆ ಅಂಗಳದಂತ ಮಾಡ್ಕೊಂಡಿದ್ರು. ಇಲ್ಲಿವರೆಗೆ ಸ್ತಬ್ಧ ಇದ್ದಂಥ ಮೇಘರಾಜ ನಿನ್ನೆಯಿಂದ ಆರ್ಭಟ ತೋರಿಸಿದ್ರಿಂದ ಸ್ವಲ್ಪ ಹಿಂಸರಿದು ಇಲ್ಲೇ ಮಾಡಿದರೆ ಭಾಳ ಸುಂದರವಾದಂಥ ಒಂದು ವಾತಾವರಣ ಇಲ್ಲಿದೆ. ಮನೆಯೊಳಗೆ ಸಪ್ತ ಸ್ವರಗಳ ಝೇಂಕಾರ ಸಪ್ತಕದಿಂದ ಆಗ್ತಾಯಿದೆ. ಈ ಸಂತೋಷ ನನಗೆ ಭಾಳ ದೊಡ್ಡದು. ಪ್ರಭಾಕರ್ ಹೆಗಡೆ ಒಂದು ನಿಮಿಷ ಬನ್ನಿ. ಮಾಡೋದಕ್ಕೆ ಒಂದು ಒತ್ತಾಸೆ ಐತಿ. ನನ್ನ ಮೂಲ ಯಕ್ಷಗಾನ ಕಲೆ, ನಾವು ಕೆರೆಮನೆಯ ಕಲೆ, ಅಲ್ಲಿಯ ಕುಟುಂಬದವರು. ಆಗ ನನ್ನ ಸಪ್ತಕ ಪರವಾಗಿ ಅವರಿಗೆ ಅವರು ಯಾವಾಗಲೂ ಇಟ್ಕೊಳ್ಳಿ ಅಂಥೇಳಿ ಕೊಡ್ತಾಯಿದ್ದೀನಿ. ಇದೇ ಅವರೇ ಹೇಳ್ತಾ ಇದ್ದಾರೆ, ಪ್ರಚೋದನೆ ನಮ್ಮ ವಿನಾಯಕ ಹಿರಿಯದ್ದನ್ನು ಕಾರಣ ಅಂತೇಳಿ. ಹೌದು, ಅದನ್ನು ನೋಡಿದ್ದೀನಿ ನಾನು. ಅದಕ್ಕೆ ಹೇಳಿದ್ದೆ ನಾನು, ಆ ಒಂದು ಸಮ್ಮಿಳಿತ ಆಗಲಿ ಅಂಥೇಳಿ ನಾನು ಮುದ್ದಾಮ್ ಅವರ ಮಕ್ಕಳನ್ನು ಹಾಡಿಸಿ ಅಂತ ಹೇಳಿದ್ದು. ಅವ್ರು ಕಳೆದ ವರ್ಷ ಅವರು ಹಾಡಿದ್ರು 2 ವರ್ಷ. ಹಾಗಾಗಿ ಮತ್ತು ನಿಮ್ಮೆಲ್ಲರ ಸಹಕಾರವೂ ಇಲ್ಲಿ ದೊರೆತಿದೆ ಅಂತ ಗೊತ್ತಾಯಿತು. ಇನ್ನು ಮುಂದೆ ನಾವು ಇಂದಿನ ವಿಶೇಷ ಕಲಾವಿದೆಯಾಗಿ ಬಂದಂತಹ ಶ್ರೀಮತಿ ರುಚಿರಾ ಕೇದಾರ್ ಅವರ ಗಾಯನವನ್ನು ಕೇಳೋಣ. ನೇರವಾಗಿ ಅವರ ಪರಿಚಯ ಮತ್ತು ವಿವರವನ್ನು ಹೇಳಲಿಕ್ಕೆ ನಾನು ಇನ್ನು ಮುಂದೆ ಬಯಸ್ತೀನಿ. ಬನ್ನಿ. I request Ruchira Kedar ji to come on the stage. Vignesh Kamath and Satish Bhatt Heggar ದಯವಿಟ್ಟು ವೇದಿಕೆ ಬನ್ನಿ. ಇವರಿಗೆ ತಂಬೂರ ಸಹಕಾರದಲ್ಲಿ ವಾಣಿ ಹೆಗಡೆ, ಕುಮಾರಿ ನೈದಿಲಿ ಹೆಗಡೆ ಹಾಗೂ ಕುಮಾರಿ ವಾಣಿ ಹೆಗಡೆ ತಾನ್ಪುರ ಸಹಕಾರದಲ್ಲಿ ಶ್ರೀಮತಿ ವಾಣಿ ಹೆಗಡೆ ತಾನ್ಪುರ ಸಹಕಾರಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತೀನಿ. ಅಲ್ಲ, ಇದು ಪರಿಚಯ ಶುರು ಯಾಕೆ ಮಾಡ್ತೀರಾ? ಹೌದಾ? ಪರಿಚಯ ಹೇಳ್ತೀನಿ ಅಕ್ಕ, ಶುರು ಮಾಡೋಣ. ಶ್ರೀಮತಿ ರುಚಿರಾ ಕೇದಾರ್ ಪುಣೆ ಸಂಗೀತ ಪ್ರಿಯರ ಕುಟುಂಬದಲ್ಲಿ ಭೋಪಾಲದಲ್ಲಿ ಜನನ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯವರಾದ ಶ್ರೀ ದಿಲೀಪ್ ಕಾಳೆ ಅವರಲ್ಲಿ ಸಂಗೀತಾಭ್ಯಾಸ ಪ್ರಾರಂಭಿಸಿದ ರುಚಿರಾ ಮುಂದೆ ಡಾಕ್ಟರ್ ಅಲ್ಕಾದೇವ್ ಮಾರೋಳ್ಕರ್ ಅವರಲ್ಲಿ, ನಂತರ ITC ಸಂಗೀತ ರಿಸರ್ಚ್ ಅಕಾಡೆಮಿ ಕೋಲ್ಕತ್ತಾ ಅಲ್ಲಿಯ ಗುರುಕುಲದಲ್ಲಿ ಹಿರಿಯ ಗಾಯಕರು ವಿದ್ವಾಂಸರು ಆದ ಪದ್ಮಶ್ರೀ ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಅವರಿಂದ ಜೈಪುರ್ ಘರಾಣೆಯ ವಿಶಿಷ್ಟತೆ ವಿಶೇಷ ಎಲ್ಲವನ್ನು ಮೈಗೂಡಿಸಿಕೊಂಡರು. ಅದೇ ವೇಳೆಯಲ್ಲಿ ಪದ್ಮವಿಭೂಷಣ ವಿದೂಷಿ ಗಿರಿಜಾದೇವಿಯವರಲ್ಲಿ ಠುಮ್ರಿ, ದಾದರ, ಹೋರಿ, ಕಜ್ರಾ ಮುಂತಾದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಉಪಪ್ರಕಾರದಲ್ಲಿಯೂ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಇವೆಲ್ಲ ಸಾಧನೆಯಿಂದಾಗಿ ರುಚಿರಾ ಅವರು ಇಂದು ಅಂತಾರಾಷ್ಟ್ರೀಯ ಮಟ್ಟದ ಯುವ ಕಲಾವಿದೆಯಾಗಿ ಪ್ರಸಿದ್ಧಿ ಪಡೆದಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಅದರಲ್ಲಿ ಕೆಲವು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ದೆಹಲಿ, ಸರಸ್ವತಿ ಸಾಧನಾ ಸನ್ಮಾನ ಗಾನ ಸರಸ್ವತಿ ವಿದೂಷಿ ಕಿಶೋರಿ ಅಮನ್ಕರ್ ಅವರಿಂದ, ಯುವ ಸಾಧಕ ಸನ್ಮಾನ ಮಧ್ಯಪ್ರದೇಶದ ಪ್ರತಿಷ್ಠಿತ ಮಧುಕರಿ ಸಂಸ್ಥೆಯಿಂದ. ಕಳೆದ 20 ವರ್ಷದಿಂದ ದೇಶ ವಿದೇಶಗಳಲ್ಲಿ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಹಾಡಿ ಶ್ರೋತೃಗಳ, ಸಂಗೀತ ರಸಿಕರ, ವಿಮರ್ಶಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರಿಗೆ ತಾನ್ಪುರದಲ್ಲಿ ಹೇಳಿದೆ ನಾನು. ಇವರ
ಇವರೊಟ್ಟಿಗೆ ಈಗ ಶ್ರೀ ವಿಘ್ನೇಶ್ ಕಾಮತ್ ಕುಂದಾಪುರ ಇವರು ತಬಲಾ ಸಹಕಾರ ಮಾಡಲಿಕ್ಕಿದ್ದಾರೆ. ಪ್ರಾರಂಭದಲ್ಲಿ ಇವರ ಪರಿಚಯ ಪ್ರಾರಂಭದಲ್ಲಿ ಬ್ರಹ್ಮಾವರದ ಟಿ ಹರಿದಾಸ್ ಪೈ ಅವರಲ್ಲಿ ಅಭ್ಯಾಸ, ಆಮೇಲೆ ಭೀಮಾಶಂಕರ ಬಿದನೂರು ಮೈಸೂರು ಇವರಲ್ಲಿ 2011ರಿಂದ ಅಭ್ಯಾಸ, ಆಮೇಲೆ 2011ರಿಂದ ಪ್ರಖ್ಯಾತ ತಬಲಾವಾದಕರಾದ ಡಾಕ್ಟರ್ ಅನೀಶ್ ಪ್ರಧಾನ್ ಅವರಲ್ಲಿ ಶಿಷ್ಯತ್ವವನ್ನು ಮುಂದುವರಿಸ್ತಿದ್ದಾರೆ. ಪಾಲಿಮರ್ ಸೈನ್ಸ್ನಲ್ಲಿ ಇಂಜಿನಿಯರ್ ಪದವಿ ಪಡೆದ ಇವರು ಈಗ ಪೂರ್ತಿ ಸಂಗೀತ ಕ್ಷೇತ್ರದಲ್ಲಿಯೇ ತೊಡಗಿಸಿಕೊಂಡಿದ್ದಾರೆ. ಭಾರತೀಯ ವಿದ್ಯಾಪೀಠ ಪುಣೆಯಲ್ಲಿಂದ ತಬಲಾ ಅಭ್ಯಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ನಮ್ಮ ವಿಘ್ನೇಶ್ ಕಾಮತ್. ದೇಶದ ಅನೇಕ ಹಿರಿಯ ಕಲಾವಿದರಿಗೆ ತಬಲಾ ಸಾಥ್ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಶ್ರೀ ಸತೀಶ್ ಭಟ್ ಹೆಗ್ಗಾರ್ ಇವರು ಶ್ರೀಮತಿ ಜಾನಕಿ ಭಟ್ ಇವರಲ್ಲಿ ಪ್ರಾರಂಭಿಸಿ ನಂತರ ವಿದ್ವಾನ್ ಗಣಪತಿ ಹೆಗಡೆ ಯಲ್ಲಾಪುರ ಇವರಲ್ಲಿ ಕಳೆದ 18 ವರ್ಷಗಳಿಂದ ಅಭ್ಯಾಸ ಮುಂದುವರಿಸಿದ್ದಾರೆ. ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಬಿ ಮ್ಯೂಸಿಕ್ ಪದವಿ ಪಡೆದಿದ್ದಾರೆ. ಅದೇ ರೀತಿ ಹಾರ್ಮೋನಿಯಂ ಸ್ವತಂತ್ರ ವಾದನ ನೀಡುತ್ತಿದ್ದಾರೆ. CCRT ಸ್ಕಾಲರ್ಶಿಪ್ ಸಹ ಪಡೆದಿದ್ದಾರೆ. ಪುಣೆ, ಮುಂಬೈ, ದೆಹಲಿ, ಪಂಜಾಬ್, ಒರಿಸ್ಸಾ, ಅಯೋಧ್ಯ, ಹೈದರಾಬಾದ್, ಚೆನ್ನೈ, ಕೇರಳ, ಗೋವಾ ಹಲವಾರು ಕಡೆ ಪಂಡಿತ್ ವೆಂಕಟೇಶ್ ಕುಮಾರ್, ಪಂಡಿತ್ ಗಣಪತಿ ಭಟ್ ಹಾಸಣಗಿ, ಪಂಡಿತ್ ಕೇದಾರ್ ಬೋಡಸ್, ಪಂಡಿತ್ ಜಯತೀರ್ಥ ಮೇವುಂಡಿ, ಪಂಡಿತ್ ಪರಮೇಶ್ವರ ಹೆಗಡೆ ಹೀಗೆ ಹಲವು ಪ್ರಖ್ಯಾತ ಕಲಾವಿದರಿಗೆ ಸಾಥ್ ಸಂಗತ್ ನೀಡಿ ಕಾರ್ಯಕ್ರಮಕ್ಕೆ ಕಳೆಗಟ್ಟಿದ್ದಾರೆ. ಹಾಗೂ ಬಹುಬೇಡಿಕೆಯ ನಮ್ಮ ಜಿಲ್ಲೆಯ ಹಾರ್ಮೋನಿಯಂ ಕಲಾವಿದ ನಮ್ಮ ಸತೀಶ. ನೀವು ಕೇಳಿ ಅಪ್ಪನ ಕೇಳಿ ಅಲ್ಲಿ ಎದ್ದು ಬಂದು ಒಂದು ಸಲ ಕೂಡಲಾಗ್ತದೆ, ಅವಿಗೆ ಎದ್ದು ಹೋಗೋದು ಕಷ್ಟ ಆಗ್ತದೆ. Now I request Ruchiraji to commence the program. I wish you all the best.